ನಮಸ್ಕಾರ ಸ್ನೇಹಿತರೆ. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಿಮಗೊಂದು ಸರ್ಪ್ರೈಸ್ ಕಾದಿದೆ. ಅದೇನಪ್ಪಾ ಅಂದ್ರೆ ತ್ರಿವಿಕ್ರಮ್ ಜೊತೆಗೆ ಹನುಮಂತ ಲಮಾಣಿ ಮತ್ತು ಧನ್‌ರಾಜ್ ಆಚಾರ್ ಕೂಡ ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ನಟಿಸಿದ್ದಾರೆ. ಮೂವರ ಸಂಗಮಕ್ಕೆ ಇಂದಿನ ಸಂಚಿಕೆ ಸಾಕ್ಷಿಯಾಗಿದೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ರನ್ನರ್ ಅಪ್ ತ್ರಿವಿಕ್ರಮ್‌ಗೆ ಬಂಪರ್ ಅವಕಾಶ ಲಭಿಸಿತು. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ನಾಯಕನಾಗಿ ಅಭಿನಯಿಸುವ ಅವಕಾಶ ತ್ರಿವಿಕ್ರಮ್‌ಗೆ ಒದಗಿ ಬಂತು. ಸಿಕ್ಕ ಅವಕಾಶವನ್ನ ತ್ರಿವಿಕ್ರಮ್ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಮಂಡ್ಯದ ಸೊಗಡಿರುವ ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಊರ ಗೌಡ್ರು ಮಗ ಭದ್ರೇಗೌಡನ ಪಾತ್ರಕ್ಕೆ ತ್ರಿವಿಕ್ರಮ್ ಜೀವ ತುಂಬಿದ್ದಾರೆ. ಇದೀಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ವೀಕ್ಷಕರಿಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಆದ್ರೆ ಹಳ್ಳಿ ಹಕ್ಕಿ ಹನುಮಂತ ಲಮಾಣಿ ವಿನ್ನರ್ ಟ್ರೋಫಿಗೆ ಮುತ್ತಿಟ್ಟರು. ಇನ್ನು ಹನುಮಂತ ಲಮಾಣಿ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಅಂಟಿಕೊಂಡಿದ್ದವರು ಧನ್‌ರಾಜ್ ಆಚಾರ್. ಇದೀಗ ಈ ಮೂವರ ಸಮ್ಮಿಲನಕ್ಕೆ ಮುದ್ದು ಸೊಸೆ ಸೀರಿಯಲ್ ಸಾಕ್ಷಿಯಾಗಿದೆ. ಹೌದು, ಮುದ್ದು ಸೊಸೆ ಧಾರಾವಾಹಿಗೆ ಹನುಮಂತ ಲಮಾಣಿ ಹಾಗೂ ಧನ್‌ರಾಜ್ ಆಚಾರ್ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಜೊತೆಗೆ ಹನುಮಂತ ಲಮಾಣಿ ಹಾಗೂ ಧನ್‌ರಾಜ್ ಸಹ ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಅತಿಥಿ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಭದ್ರೇಗೌಡರಿಗೂ ವಿದ್ಯಾಗೂ ಮದುವೆ ಆಗಿದ್ದಾಯ್ತು. ಮದುವೆ ಆದ್ಮೇಲೆ ಮೊದಲ ಬಾರಿಗೆ ಮಾವನ ಮನೆಗೆ ಭದ್ರೇಗೌಡ ಬಂದಿದ್ದಾರೆ. ರಾಯರು ಬಂದರು ಮಾವನ ಮನೆಗೆ ವಿಶೇಷ ಸಂಚಿಕೆಗಳು ಸದ್ಯ ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಪ್ರಸಾರವಾಗ್ತಿದೆ. ಈಗಾಗಲೇ ಹಾಸ್ಯ ನಟ ಮಿತ್ರ, ಪುಟ್ಟಗೌರಿ ಮದುವೆ ಅಜ್ಜಮ್ಮ ಖ್ಯಾತಿಯ ಚಂದ್ರಕಲಾ ಮೋಹನ್, ಕಾಂತಾರ ಸಿನಿಮಾ ಖ್ಯಾತಿಯ ಪ್ರಕಾಶ್ ತುಮಿನಾಡ್ ವಿಶೇಷ ಅತಿಥಿಗಳಾಗಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಹನುಮಂತ ಲಮಾಣಿ ಧನ್‌ರಾಜ್ ಆಚಾರ್ ಸರದಿ. ಮಾವಯ್ಯ ಚಲುವರಾಜ್ ಜೊತೆ ಅಳಿಯ ಭದ್ರೇಗೌಡ ಎಣ್ಣೆ ಪಾರ್ಟಿ ಮಾಡುವ ವೇಳೆ ಹನುಮಂತ ಲಮಾಣಿ ಹಾಗೂ ಧನ್‌ರಾಜ್ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರ ಎಂಟ್ರಿಯಿಂದ ಮುದ್ದು ಸೊಸೆ ಸೀರಿಯಲ್‌ಗೆ ಸ್ಪೆಷಲ್ ಟ್ವಿಸ್ಟ್ ಸಿಗುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಅಂದಹಾಗೆ ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಭದ್ರೇಗೌಡ ಆಗಿ ತ್ರಿವಿಕ್ರಮ್, ವಿದ್ಯಾ ಆಗಿ ಪ್ರತಿಮಾ ಠಾಕೂರ್, ರತ್ನ ಆಗಿ ಹರಿಣಿ, ಊರಗೌಡ ಶಿವರಾಮೇಗೌಡ ಆಗಿ ಮುನಿ ಮುಂತಾದವರು ನಟಿಸುತ್ತಿದ್ದಾರೆ. ಸ್ನೇಹಿತರೆ, ಮುದ್ದು ಸೊಸೆ ಸೀರಿಯಲ್ ಹೇಗ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.